ಸಾರ್ವಜನಿಕ ಜೀವನದಲ್ಲಿ ಸ್ತುತಿ ನಿಂದೆಗಳು ಸ್ವಾಭಾವಿಕ. ನಾವೇನು ಅಂದರೆ ಹೊಗಳಿದಾಗ ಹಿಗ್ಗದೆ, ತೆಗಳಿದಾಗ ಕುಗ್ಗದೆ, ಸಮಚಿತ್ತದಿಂದ ಮುಂದೆ ಹೋಗ್ತಾ ಇರಬೇಕು. ಹಂಗಾಗಿ ಅದ್ರ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾವು ಮಾಡೋ ಕೆಲಸ ನೋಡಿ, ಈಗ ಮುಂಚೆನೇ ಒಂದು ಗಾದೆ ಮಾತು ಇದೆ, ಜಗದೀಶ್ವರನ್ನ ಮೆಚ್ಚಿಸ್ಬೋದಂತೆ, ಜನರನ್ನೆಲ್ಲ ಮೆಚ್ಚೋಕ್ಕಾಗಲ್ಲಂತೆ. ಎಲ್ಲ ಜನರನ್ನು ಏಕಕಾಲಕ್ಕೆ ಮೆಚ್ಚೋದಕ್ಕೆ ಭಗವಂತನಿಗೆ ಸಾಧ್ಯ ಇಲ್ಲ ಅಂದಮೇಲೆ ನಮಗೆ ಸಾಧ್ಯ ಇಲ್ಲ. ಆದರೆ ನಾವು ನಮ್ಮಿಂದ ತಪ್ಪಾಗಬಾರ್ದು ಅನ್ನುವಂಥ ಒಂದು ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗ್ತೀವಿ. ಕೆಲಸದಲ್ಲಿ ಗೊತ್ತಿಲ್ಲದೆ ತಪ್ಪಾಗ್ಬೋದು, ಆದರೆ ಗೊತ್ತಿದ್ದು ನಮ್ಮಿಂದ ತಪ್ಪಾಗಬಾರ್ದು ಅಂತ ನನ್ನ ಸಾರ್ವಜನಿಕ ಜೀವನದಲ್ಲಿ ಪಾಲಿಸಿರುವ ಪಥ್ಯ ಒಂದೇ, ಗೊತ್ತಿದ್ದು ತಪ್ಪಾಗಬಾರ್ದು. ಗೊತ್ತಿಲ್ಲದೆ 1000 ತಪ್ಪಾಗ್ಬೋದು, ಅಥವಾ ನಡೆಯುವ ವೇಗದಲ್ಲಿ ಎಡವ್ಬೋದು, ಆದರೆ ಗೊತ್ತಿದ್ದು ತಪ್ಪು ಮಾಡಬಾರ್ದು ಅನ್ನೋದು ನಾನು ಪಾಲಿಸ್ಕೊಂಬಂದಿರುವಂಥ ಒಂದು ಪಥ್ಯ. ಅದ್ರ ಮೇಲೆ ಮುಂದೆ ಹೋಗ್ತಾ ಹೋಗಿದ್ದೀವಿ. ಉಳಿದಿದ್ದೆಲ್ಲ ಜನರಿಗೆ ಬಿಟ್ಬಿಡ್ತೀವಿ. ಕೆಲವು ಸರಿ ಅದೇ ಜನ ಹೊಗಳ್ತಾರೆ, ಕೆಲವು ಸರಿ ಅದೇ ಜನ ತೆಗಳ್ತಾರೆ. ಸಮಚಿತ್ತದಲ್ಲಿ ಸ್ವೀಕಾರ ಮಾಡ್ತಾ ಮುಂದೆ ಹೋಗಿದ್ದೀವಿ.